ಭಾರತೀಯ ಜನತಾ ಪಕ್ಷದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಯೋಗದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ಹಾಗೂ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಮದ್ಯ, ಸ್ಟಾಂಪ್ ಡ್ಯೂಟಿ, ವಿದ್ಯುತ್, ಹಾಲಿನ ದರ ಸೇರಿದಂತೆ ಹಲವಾರು ದರಗಳನ್ನು ಕಾಂಗ್ರೆಸ್ ಸರ್ಕಾರ ಏರಿಕೆ ಮಾಡಿದೆ. ಈಗ ಪೆಟ್ರೋಲ್, ಡೀಸೆಲ್ ದರ ಏರಿಕೆ ಮಾಡಿ ಬಡವರಿಗೆ ಕೊಡಲಿ ಪೆಟ್ಟು ಕೊಟ್ಟಿದ್ದಾರೆ. ಉಚಿತ ಕೊಡುತ್ತೇವೆ ಎಂದು ಹೇಳಿ ದುಪ್ಪಟ್ಟು ತೆರಿಗೆ ವಸೂಲಿ ಮಾಡಲಾಗುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರೋಧ ಪಕ್ಷದಲ್ಲಿ ಇದ್ದಾಗ ಪ್ರತಿಭಟನೆ ನಡೆಸಿ ಗ್ಯಾಸ್ ಸಿಲಿಂಡರ್ಗೆ ಪೂಜೆ ಮಾಡಿದ್ರು. ಈಗ ನಾವು ಯಾವುದಕ್ಕೆ ಪೂಜೆ ಮಾಡಬೇಕು ಎಂದು ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಕಿವಿ ಕಣ್ಣು ಇಲ್ಲ. ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಳ್ಳದೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೋವಿಡ್ ಇದ್ದಾಗಲೂ ತೈಲ ದರ ಇಳಿಕೆ ಮಾಡಿದ್ರು. ಲೋಕಸಭೆ ಫಲಿತಾಂಶ ಬಂದು 15 ದಿನಗಳಾಗುವ ಮೊದಲೇ ದ್ವೇಷದ ರಾಜಕಾರಣದಿಂದ ಬೆಲೆ ಏರಿಸಲಾಗಿದೆ. ಆದ್ದರಿಂದ ಕಾಂಗ್ರೆಸ್ ನಾಯಕರಿಗೆ ಅಧಿಕಾರದಲ್ಲಿ ಉಳಿಯಲು ಯಾವುದೇ ನೈತಿಕತೆ ಇಲ್ಲ ಎಂದರು. ಮಾಡ್ತೀವಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರನ್ನು ಉದ್ಧಾರ ಮಾಡ್ತೀವಿ. ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡಿ ಒಂದು ಗತ ವೈಭವವನ್ನು ಕರ್ನಾಟಕದಲ್ಲಿ ನಾವು ನಿರ್ಮಾಣ ಮಾಡ್ತೀವಿ ಅಂತೇಳಿ ಬಂದಂಥ ಸರ್ಕಾರ ಇವತ್ತು ಒಂದೊಂದೇ ಎಲ್ಲ ಬೆಲೆಗಳನ್ನು ಹೆಚ್ಚಿಗೆ ಮಾಡಿ ಬಡವರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ದ್ರೋಹವನ್ನು ಬೆಸಗುವಂಥ ಕೆಲಸ ಮಾಡಿದ್ದಾರೆ. ಪೆಟ್ರೋಲ್ಗೆ ರಾತ್ರೋರಾತ್ರಿ 1 ಲೀಟರ್ಗೆ 3 ರೂಪಾಯಿ, ಡೀಸೆಲ್ಗೆ 3.5 ರೂಪಾಯಿ 1 ಲೀಟರ್ಗೆ ಇವತ್ತು ಸೆಸ್ಸನ್ನು ಹೆಚ್ಚು ಮಾಡಿದ್ದಾರೆ ಸ್ಟೇಟು ರಾಜ್ಯದ ವತಿಯಿಂದ. ಇದ್ರ ಮೂಲಕ ನನಗೆ ಮಾಹಿತಿ ಇದೆ, ಒಂದು ವರ್ಷಕ್ಕೆ ನಮ್ಮ ವಹಿವಾಟಿನ ಅಂದಾಜು 3 ರಿಂದ 3.5 ಸಾವಿರ ಕೋಟಿ ರೂಪಾಯಿಗಳನ್ನು ರಾಜ್ಯ ಇದರಲ್ಲಿ ಸಿಕ್ಕುತ್ತೆ. ಇದ್ರ ಮೂಲಕ ಗ್ಯಾರಂಟಿಯನ್ನು ಮುಂದುವರಿಸಬೇಕು. ಈ ಕಡೆ ಅಭಿವೃದ್ಧಿನೂ ಇಲ್ಲ, ಈ ಕಡೆ ಇದು ಗ್ಯಾರಂಟಿ ಹೆಸರಿನಲ್ಲಿ ಎಲ್ಲ ಬೆಲೆಗಳ ಏರಿಕೆ. ಅಲ್ರಿ, ಒಂದು ಹೊಸ ಕನೆಕ್ಷನ್ ಬಡವರು ತಗೋಬೇಕು ಪವರು ಅಂದರೆ 2.5 ರಿಂದ 3 ಲಕ್ಷ ರೂಪಾಯಿ ಕೀಳ್ತಾ ಇದ್ದಾರೆ. ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ಲಿಕ್ಕೆ, ಒಂದು ಹೊಸ ಕನೆಕ್ಷನ್ ಕೊಡಲಿಕ್ಕೆ. ನಮ್ಮ ಕಾಲದಲ್ಲಿ 25,000ದಲ್ಲಿ ಆಗ್ತಾ ಇತ್ತು. ಒಂದು ಯೂನಿಟ್ ವಿದ್ಯುತ್ತು 7 ರೂಪಾಯಿಗೆ ಏರಿಸಿದ್ದಾರೆ. ನಮ್ಮ ಕಾಲದಲ್ಲಿ 4 ರೂಪಾಯಿಗಿನ ಕಡಿಮೆ ಇತ್ತು. ಇವತ್ತು ಸ್ಟ್ಯಾಂಪ್, ಆ ಬಾಂಡ್ ಪೇಪರ್ 20 ರೂಪಾಯಿ 100 ರೂಪಾಯಿ ಆಗಿದೆ. ಮತ್ತು ರಿಜಿಸ್ಟ್ರೇಷನ್ ವ್ಯಾಲ್ಯೂ ಎಲ್ಲ 30 ರಿಂದ 40% ಜಾಸ್ತಿ ಮಾಡಿದ್ದಾರೆ. ಗೈಡೆನ್ಸ್ ವ್ಯಾಲ್ಯೂ ಯಾವುದ್ರಲ್ಲಿ ನೀವು ಉಳಿಸಿದ್ದೀರಿ ಬಡವ್ರನ್ನ? ಸುಮಾರು 450 ಕ್ಲಿನಿಕ್ಗಳನ್ನು ನಾನು 3 ತಿಂಗಳಲ್ಲಿ ಮಾಡಿಸಿದ್ವಿ ಇಡೀ ರಾಜ್ಯದಲ್ಲಿ. ಅದಕ್ಕೆ ಆ ನೌಕರರಿಗೆ ಇವತ್ತು ವೇತನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಕೈಯಲ್ಲಿ ನೀವು ಸರ್ಕಾರ ಆಡಳಿತ ಮಾಡ್ಲಿಕ್ಕೆ ಬರುತ್ತೆ ನಿಮಗೆ? ಕೇವಲ ಅಧಿಕಾರದ ಹುಚ್ಚಿನಿಂದ ಇವತ್ತು ಸುಳ್ಳುಗಳನ್ನು ಹೇಳಿ ಬಂದಿದ್ದೀರಿ. ಈ ರಾಜ್ಯವನ್ನು ಹಾಳು ಮಾಡಬೇಡಿ, ಆಳ್ಬೇಕಂತ ಬಂದಿದ್ದೀರಿ, ಹಾಳು ಮಾಡುವಂಥ ಕೆಲಸ ಮಾಡಬೇಡಿ ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಈಗ ತಕ್ಷಣ ಬೆಲೆ ಏರಿಕೆ ಏನು ಮಾಡಿದ್ದೀರಿ? ಪೆಟ್ರೋಲ್, ಡೀಸೆಲ್ 15 ದಿವಸ ಕೂಡ ಆಗಿಲ್ಲ ನಮ್ಮ ಫಲಿತಾಂಶ ಬಂದು ಲೋಕಸಭೆಯಲ್ಲಿ. ನೀವು ಜನರ ವಿರುದ್ಧ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ. ಅವ್ರ ಮೇಲೆ ಕೋಪ ಮಾಡ್ಕೊಂಡು ನಮಗೆ ಮತ ಕೊಟ್ಟಿಲ್ಲ ಅಂತೇಳಿ ಮಾಡಿರುವಂಥ ಕೆಲಸ ಇದು. ಇದೊಂದು ಪಿತೂರಿ. ಇದು ನಮಗೆ ವೋಟ್ ಕೊಟ್ಟಿಲ್ಲ, ನಮ್ಮನ್ನು ಸೋಲಿಸಿದ್ದಾರೆ ಜನ ಅಂತೇಳಿ ಇವತ್ತು ಪೆಟ್ರೋಲ್, ಡೀಸೆಲನ್ನು ಜಾಸ್ತಿ ಮಾಡಿ ಹಾಲು ಬೆಲೆ ಜಾಸ್ತಿ ಆಗುತ್ತೆ. ಈಗ ಬಡವರು ಮಕ್ಕಳು ಹಾಲು ಕುಡಿಯುವಂಥದ್ದು, ಅಕ್ಕಿ, ತೊಗರಿ, ಬೇಳೆ, ಎಣ್ಣೆ, ಯಾವ ವಸ್ತುವನ್ನು ತೆಗೆದುಕೊಳ್ಳಿ, ದಿನನಿತ್ಯ ಬಳಸುವಂಥ ಬಡವರ ದಿನನಿತ್ಯ ವಸ್ತುಗಳನ್ನು ಜಾಸ್ತಿ ಮಾಡಿದ್ದೀರಿ. ಅದೇ ಜಾಸ್ತಿ ಆಗುತ್ತೆ ಈಗ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ಕೆಟ್ಟ ಆಡಳಿತ. ಏನು ಮಾಡಲಿಕ್ಕೆ ಆಗದಿರ ಇವತ್ತು ಮಾಡಿರುವಂತಹ ಯಾವುದೇ ಆಲೋಚನೆ ಇಲ್ಲದಂಥ ಒಂದು ಕಾಂಗ್ರೆಸ್ ಸರ್ಕಾರ ಆಗಿದೆ.
ಈ ಸರ್ಕಾರ ಹೋಗಬೇಕು. ಈ ಬೆಲೆಗಳನ್ನು ಏನು ಜಾಸ್ತಿ ಮಾಡಿದ್ದೀರಿ ತಕ್ಷಣ ಆದೇಶವನ್ನು ಹಿಂಪಡೆದು ಇವತ್ತೇನು BJP ಸರ್ಕಾರಗಳು ಕೆಲವು ರಾಜ್ಯಗಳಲ್ಲಿ ಏನು ಬೆಲೆ ಇದೆ ಆ ಬೆಲೆಗೆ ನೀವು ಇವತ್ತು ಪೆಟ್ರೋಲ್ ಡೀಸೆಲನ್ನು ಇಲ್ಲಿ ಕೂಡ ಕೊಡಬೇಕು ಅಂತೇಳಿ ನಾನು ಆಗ್ರಹ. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ವಿಧಾನ ಪರಿಷತ್ ಸದಸ್ಯ MTB ನಾಗರಾಜ್, ಶಾಸಕ ಧೀರಜ್ ಮುನ್ರಾಜು, ಮಾಜಿ ಶಾಸಕರಾದ ಪಿಳ್ಳ ಮುನಿಶ್ಯಾಮಪ್ಪ, ಚಂದ್ರಣ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ಇನ್ನು ಹಲವು ಮೋರ್ಚಾಗಳ ಪದಾಧಿಕಾರಿಗಳು ಇದ್ದರು. ಹರ್ಷಾಪಿ, MMTV ನ್ಯೂಸ್, ದೇವನಹಳ್ಳಿ.